ಶಾಂತಿ. तारीख 24/6/2026 महावाक्य। इस कर्म क्षेत्र पर कर्म अनादि चीज़ है। तुम्हें कर्म छोड़ना नहीं है, लेकिन कर्मयोगी बनना है। ಈ ಕರ್ಮಕ್ಷೇತ್ರದಲ್ಲಿ ಕರ್ಮ ಅನಾದಿ ವಸ್ತುವಾಗಿದೆ. ನೀವು ಕರ್ಮವನ್ನು ಬಿಡುವ ಹಾಗಿಲ್ಲ, ಆದರೆ कर्मयोगिಗಳಾಗಬೇಕು। जगदम्बा माँ के स्मृति दिवस पर सुनाने के लिए उनके द्वारा उच्चारे हुए मधुर महावाक्य। ಜಗದಂಬ ತಾಯಿಯ ಸ್ಮೃತಿ ದಿವಸದಂದು ತಿಳಿಸುವುದಕ್ಕಾಗಿ ಅವರ ಮೂಲಕ ಉಚ್ಚರಿತವಾಗಿರುವಂತಹ ಮಧುರ ಮಹಾವಾಕ್ಯ। यह सृष्टि कर्म का खेत है, जहाँ हर एक मनुष्य आत्मा अपना अपना पार्ट प्ले कर रही है। इसमें परमात्मा का भी पार्ट है, लेकिन वह आत्माओं के सदृश जनन मरण में नहीं आता है। आत्माओं के सदृश उनके कर्म का खाता उल्टा नहीं बनता है। वो कहता है, मैं तो सिर्फ तुम आत्माओं को लिबरेट करने आता हूँ, इसलिए मुझे लिबरेटर, बंधन से छुड़ाने वाला गति सद्गति दाता कहते हैं। ಇದು ಸೃಷ್ಟಿ ಕರ್ಮವೆಂಬ ಹೊಲ ಆಗಿದೆ। ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನದೇ ಆಗಿರುವಂತಹ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾನೆ। ಇದರಲ್ಲಿ ಪರಮಾತ್ಮನ ಪಾತ್ರವೂ ಕೂಡ ಇದೆ, ಆದರೆ ಅವರು ಆತ್ಮನ ಹಾಗೆ ಜನನ ಮರಣದಲ್ಲಿ ಬರೋದಿಲ್ಲ। ಆತ್ಮಗಳ ಹಾಗೆ ಅವರ ಒಂದು ಕರ್ಮವೂ ಕೂಡ ಉಲ್ಟಾ ಪುಲ್ಟಾ ಆಗಿರುವುದಿಲ್ಲ। ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ನಾನಂತೂ ನಿಮ್ಮನ್ನು ಮುಕ್ತಗೊಳಿಸೋದಕ್ಕೋಸ್ಕರನೇ ಬರ್ತೇನೆ, ಹಾಗಾಗಿ ನನಗೆ ಒಂದು ಕಡೆ ಮುಕ್ತಿದಾತ ಅಂತಲೂ ಹೇಳ್ತೀರಾ, ಹಾಗೆ ಬಂಧನದಿಂದ ಬಿಡಿಸುವಂಥ ಗತಿ ಸದ್ಗತಿ ದಾತ ಅಂತಲೂ ಕೂಡ ಹೇಳ್ತೀರಾ। आत्मा पर माया का जो बंधन चढ़ा है उसे उतार कर प्योर बनाते हैं और कहते हैं कि मेरा काम है आत्माओं को सर्व बंधनों से छुड़ा करके वापस ले जाना। तो सृष्टि के जो अनादि नियम और कायदे हैं उन्हें भी समझना है। फिर इस मनुष्य सृष्टि की वृद्धि किस तरह से होती है। फिर वह टाइम भी आता है जब यह कम होती है। ऐसे नहीं कि बढ़ते हैं तो बढ़ती ही जाती है, नहीं, कम भी होती है। तो सृष्टि में हर चीज़ का एक नियम है। ಆತ್ಮದ ಮೇಲೆ ಮಾಯೆ ಯಾವ ಬಂಧನವನ್ನು ಹೇರಿದೆ ಅದನ್ನು ಇಳಿಸಿ ಪವಿತ್ರವನ್ನಾಗಿ ಮಾಡ್ತಿದ್ದಾರೆ ಬಾಬಾ। ಹಾಗೂ ತಂದೆ ಹೇಳ್ತಾ ಇದ್ದಾರೆ, ನನ್ನ ಕೆಲಸವಾಗಿದೆ ಆತ್ಮವನ್ನು ಸರ್ವ ಬಂಧನಗಳಿಂದ ಬಿಡಿಸಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂಥದ್ದು। ಸೃಷ್ಟಿಯ ಒಂದು ಅನಾದಿ ನಿಯಮವಿದೆ, ಹಾಗೆ ಅದರದೇ ಆದಂಥ ಕಾಯ್ದೆಗಳಿದೆ, ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕು। ನಂತರ ಮನುಷ್ಯ ಸೃಷ್ಟಿ ವೃದ್ಧಿ ಹೇಗಾಗ್ತದೆ, ನಂತರ ಆ ಸಮಯನೂ ಕೂಡ ಬರ್ತದೆ ಯಾವಾಗ ಜನಸಂಖ್ಯೆ ಕಡಿಮೆ ಆಗ್ತದೆ। ಹೀಗಲ್ಲ, ಅದು ವೃದ್ಧಿ ಆಗ್ತಾನೇ ಇರುತ್ತೆ ಅಂತಲ್ಲ, ಒಂದು ಸಾರಿ ಅದು ಕಡಿಮೆನೂ ಕೂಡ ಆಗ್ತದೆ। ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿನದು ಅದರದೇ ಆದಂತಹ ನಿಯಮ ಇದೆ। ನಮ್ಮ ಶರೀರಕ್ಕೂ ಕೂಡ ಅದರದೇ ಆದಂತಹ ನಿಯಮ ಇದೆ। ಹೇಗೆ ನೋಡಿ, बाल्यावस्थे अपने शरीर का एक नियम होता है, पहले बाल, फिर किशोर, फिर युवा, फिर वृद्ध। तो वृद्ध भी जल्दी नहीं, वृद्ध होते होते जर्जरीभूत हो जाते हैं। तो हर बात का बढ़ना और उसका अंत होना यह भी नियम है। ನಮ್ಮ ಶರೀರಕ್ಕೂ ಅದರದೇ ಆದಂಥ ನಿಯಮ ಇದೆ। ಮೊದಲು ಬಾಲ್ಯಾವಸ್ಥೆ, ಆಮೇಲೆ ಕಿಶೋರಾವಸ್ಥೆ, ಆಮೇಲೆ ಯುವಾವಸ್ಥೆ, ಆಮೇಲೆ ವೃದ್ಧಾವಸ್ಥೆ। ಒಂದೇ ಸಾರಿ ವೃದ್ಧಾವಸ್ಥೆನೂ ಕೂಡ ಬರೋದಿಲ್ಲ ನೋಡಿ, ವೃದ್ಧನಾಗ್ತಾ ಆಗ್ತಾ ಜರ್ಜಡೀಭೂತಾವಸ್ಥೆಯನ್ನು ಹೊಂತಾನೆ। ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಏನಾಗ್ತಾ ಇರ್ತದೆ, ಪ್ರಾರಂಭ ಹಾಗೂ ಅಂತ್ಯ ಇದ್ದೇ ಇರುತ್ತೆ, ಅದರದೇ ಆದಂಥ ನಿಯಮ ಇರುತ್ತೆ। इसी तरह से सृष्टि के जनरेशन्स का भी एक नियम है। एक जीवन का भी स्टेजस है, तो फिर जन्मों का भी स्टेजस है, फिर जनरेशन का भी जो चली उसकी भी एक स्टेजस है। इसी तरह सर्व धर्मों का भी एक स्टेजस है। पहला जो धर्म है वो सबसे ताकत वाला है, पीछे आहिस्ते आहिस्ते जो आते हैं उनकी ताकत कम होती जाती है। तो धर्मों का
बांटना, धर्मों का चलना, हर एक बात नियमों से चलती है। इन सब बातों को भी समझना पड़ेगा. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಹೇಗೆ ವೃದ್ಧನೂ ಕೂಡ ಒಂದೇ ರೀತಿ ಆಗೋದಿಲ್ಲ, ವೃದ್ಧ ಆಗ್ತಾ ಆಗ್ತಾ ಜಡ್ಜಡೀಭೂತ ಅವಸ್ಥೆನ ಹೊಂತಾನೋ ಹಾಗೆ ಪ್ರತಿಯೊಂದ್ರದ್ದು ಕೂಡ ಅದರದೇ ಆದಂಥ ನಿಯಮ ಇರುತ್ತೆ ಅಂತಾರೆ ಬಾಬಾ. ಇದೇ ರೀತಿ ಸೃಷ್ಟಿಯ ಜನ್ರೇಷನದ್ದು ಕೂಡ ಒಂದು ನಿಯಮ ಇರುತ್ತೆ. ಈ ಜೀವನಕ್ಕೂ ಕೂಡ ಒಂದಿಷ್ಟು ಸ್ಟೇಜಸ್ಗಳೇ ಇದೆ. ಆಮೇಲೆ ಜನ್ಮಗಳದ್ದು ಕೂಡ ಸ್ಟೇಜಸ್ ಇದೆ. ಆಮೇಲೆ ಜನ್ರೇಷನದು ಕೂಡ ಅದರದೇ ಆದಂಥ ಸ್ಟೇಜಸ್ಗಳಿದೆ. ಇದೇ ರೀತಿ ಎಲ್ಲ ಧರ್ಮಗಳದ್ದು ಕೂಡ ಸ್ಟೇಜಸ್ ಇದೆ ಅಂತಾರೆ ಬಾಬಾ. ಮೊದಲು ಯಾವ ಧರ್ಮ ಸ್ಥಾಪನೆ ಆಗುತ್ತೋ ಅದರಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ. ತದನಂತರ ಬಂದಿರುವಂತಹ ಧರ್ಮಗಳಲ್ಲಿ ಶಕ್ತಿಯು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಬಾಬಾ ಹೇಳ್ತಿದ್ದಾರೆ, ಧರ್ಮ ಹುಟ್ಟುವುದಾಗಲಿ ಧರ್ಮ ನಡೆಯುವುದಾಗಲಿ ಅದರದೇ ಆದಂಥ ನಿಯಮಗಳಿಗನುಸಾರವಾಗಿ ನಡೀತಾ ಇರುತ್ತೆ. ಈ ಎಲ್ಲ ಮಾತುಗಳನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ. इसी हिसाब से बाप भी कहते हैं, मेरा भी इसमें पार्ट है, मैं भी एक सोल हूँ, मैं गॉड कोई दूसरी चीज़ नहीं हूँ, मैं भी सोल ही हूँ, परंतु मेरा काम बहुत बड़ा और ऊंचा है, इसलिए मुझे गॉड कहते हैं. ಬಾಬಾ ಹೇಳ್ತಿದ್ದಾರೆ, ಈ ಒಂದು ನಾಟಕದಲ್ಲಿ ನನ್ನದು ಕೂಡ ಒಂದು ಪಾತ್ರ ಇದೆ. ನಾನು ಕೂಡ ಆತ್ಮನೇ ಆಗಿದ್ದೇನೆ. ನಾನು ದೇವರಾಗಿರ್ಬೋದು, ಆದರೆ ಬಾಬಾ ಹೇಳ್ತಿದ್ದಾರೆ ನಾನು ಕೂಡ ಒಂದು ಆತ್ಮನೇ. ನನ್ನ ಕೆಲಸ ಮಾತ್ರ ಬಹಳ ಶ್ರೇಷ್ಠ ಮತ್ತು ಉತ್ತಮವಾಗಿರುವಂತಹ ದೊಡ್ಡ ಕೆಲಸವಾಗಿದೆ. ಹಾಗಾಗಿ ನನ್ನನ್ನು ಗಾಡ್ ಅಂತ ಹೇಳಲಾಗುತ್ತೆ. जैसे तुम आत्मा को भी मैं भी, जैसा तुम आत्मा हो वैसे मैं भी आत्मा हूँ. जैसे आपका बच्चा है वो भी तो मनुष्य है, आप भी तो मनुष्य हो, उसमें तो कोई फ़र्क नहीं है ना. ಬಾಬಾ ಹೇಳ್ತಾರೆ, ನೀವು ಹೇಗೆ ಆತ್ಮನೋ ಹಾಗೆ ನಾನು ಒಂದು ಆತ್ಮ ಆಗಿದ್ದೇನೆ. ಹೇಗೆ ನಿಮ್ಗಳಿಗೆ ಮಗು ಇದೆ ನೋಡಿ, ಅದು ಕೂಡ ಒಂದು ಮನುಷ್ಯನೇ ಅಲ್ವಾ. ಹೇಗೆ ನೀವು ಮನುಷ್ಯನೋ ಹಾಗೆ ನಿಮ್ಮ ಮಕ್ಕಳು ಕೂಡ ಮನುಷ್ಯರೇ. ನಿಮ್ಮಿಬ್ಬರಲ್ಲಿ ಹೇಗೆ ವ್ಯತ್ಯಾಸವಿಲ್ಲವೋ ಹಾಗೆ ನೀವು ಹೇಗೆ ಆತ್ಮನೋ ಹಾಗೆ ನಾನು ಒಂದು ಆತ್ಮ ಆಗಿದ್ದೇನೆ. ಮೈ ಬಿ ಆತ್ಮ, ಆತ್ಮ आत्मा में कोई फ़र्क नहीं, लेकिन कर्तव्य में बहुत भारी फ़र्क है. इसलिए कहते हैं मेरा जो कर्तव्य है वो सबसे भिन्न है. ರೂಪದಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ ಅಂತಾರೆ ಬಾಬಾ. ನಾವು ಆತ್ಮಗಳಿಗೂ ಮತ್ತು ಪರಮಾತ್ಮನಾಗಿರುವಂಥ ಆತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇರೋದು ಎಲ್ಲಿ ಅಂತಿದ್ದಾರೆ ಬಾಬಾ? ಕರ್ತವ್ಯದಲ್ಲಿ. ಕರ್ತವ್ಯದಲ್ಲಿ ಮಾತ್ರ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಹೇಳಲಾಗುತ್ತೆ, ನಾನು ಮಾಡುವಂತಹ ಕರ್ತವ್ಯಗಳು ಎಲ್ಲರಿಗಿಂತಲೂ ಭಿನ್ನವಾಗಿದೆ ಅಂತ. मैं कोई हद के एक धर्म का स्थापक नहीं हूँ, मैं तो दुनिया का क्रिएटर हूँ. वो हो गए धर्म के क्रिएटर. जैसे वो आत्माएं अपना काम अपने समय पर करते हैं, वैसे मैं भी अपने समय पर आता हूँ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನಾನು ಯಾವುದೇ ಹದ್ದಿನ ಧರ್ಮದ ಸ್ಥಾಪಕನಲ್ಲ, ನಾನು ಜಗತ್ತಿನ ಕ್ರಿಯೇಟರ್ ಆಗಿದ್ದೇನೆ. ಅವರಂತೂ ಧರ್ಮದ ಕ್ರಿಯೇಟರ್ ಆಗಿದ್ದಾರೆ. ಹೇಗೆ ಆ ಆತ್ಮಗಳು ತಮ್ಮ ಸಮಯಕ್ಕನುಗುಣವಾಗಿ ಬಂದು ತಮ್ಮ ಕೆಲಸವನ್ನು ಮಾಡ್ತಾರೋ ಹಾಗೆ ಬಾಬರವರು ತಿಳಿಸ್ಕೊಡ್ತಿದ್ದಾರೆ, ನಾನು ಕೂಡ ನನ್ನ ಸಮಯಕ್ಕನುಗುಣವಾಗಿ ಬರ್ತೇನೆ. ನನ್ನ ಕರ್ತವ್ಯ, ಮೇರಾ ಕರ್ತವ್ಯ ವಿಶಾಲ है, मेरा कर्तव्य महान है और सबसे निराला भी है, इसलिए कहते हैं मेरे काम निराले है. ಬಾಬಾ ಹೇಳ್ತಿದ್ದಾರೆ, ನನ್ನ ಕರ್ತವ್ಯ ವಿಶಾಲನೂ ಆಗಿದೆ, ಹಾಗೆ ನನ್ನ ಕರ್ತವ್ಯ ಮಹಾನ್ ಆಗಿದೆ. ಎಲ್ಲರಿಗಿಂತಲೂ ಭಿನ್ನವಾಗಿರುವಂಥ ಕರ್ತವ್ಯ ಅಂದ್ರೇ ಪರಮಾತ್ಮನದಾಗಿದೆ. ಉನ್ಕೋ ಸರ್ವಶಕ್ತಿವಾನ್ भी कहते हैं. सबसे शक्तिशाली काम है आत्माओं को माया के बंधनों से छुड़ाना और नई दुनिया का सैम्पलिंग लगाना. इसलिए उनको अंग्रेजी में कहते हैं हेवनली गॉड फादर. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಎಲ್ಲಕ್ಕಿಂತಲೂ ಶಕ್ತಿಶಾಲಿ ಕೆಲಸ ಯಾವುದು ಅಂದರೆ ವಿಶ್ವದಲ್ಲಿರುವಂಥ ಎಲ್ಲ ಆತ್ಮಗಳನ್ನು ಮಾಯೆಯ ಬಂಧನದಿಂದ ಬಿಡುಗಡೆ ಮಾಡುವಂಥದ್ದು. ಅಷ್ಟೇ ಅಲ್ಲ, ಹೊಸ ಜಗತ್ತಿನ ಸ್ಯಾಂಪ್ಲಿಂಗನ್ನು ನಡೆಯುವಂಥದ್ದು. ಅದಕ್ಕೋಸ್ಕರನೇ ಇಂಗ್ಲೀಷ್ನಲ್ಲಿ ಹೇಳಲಾಗತ್ತೆ ಪರಮಾತ್ಮನಿಗೆ ಹೆವನ್ಲಿ ಗಾಡ್ ಫಾದರ್ ಅಂತ. ಜೈಸೆ ಕ್ರೈಸ್ಟ್ ಕೋ ಕಹೆಂಗೆ क्रिश्चियनिटी का फादर, उनको हेवनली गॉड फादर नहीं कहेंगे. हेवन का स्थापक परमात्मा है, तो हेवन वर्ल्ड हो गया ना.
हेवन कोई एक धर्म का नहीं, तो वह वर्ल्ड का स्थापन हो गया और उस वर्ल्ड में एक धर्म एक राज्य होगा। तत्व आदि सब चेंज हो जाएंगे, इसलिए उनको कहते हैं ಹೆವನ್ಲಿ ಗಾಡ್ ಫಾದರ್. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನನಗೆ ಹೆವನ್ಲಿ ಗಾಡ್ ಫಾದರ್ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ, ಪರಮಾತ್ಮ ತಂದೆ ಬಂದು ಹೊಸ ಸೃಷ್ಟಿಯ ಸ್ಥಾಪನೆಯನ್ನು ಮಾಡ್ತಾಯಿದ್ದಾರೆ. ಹೇಗೆ ನೋಡಿ, ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕ ಏಸು ಕ್ರಿಸ್ತ, ಅವನನ್ನು ಕ್ರಿಶ್ಚಿಯಾನಿಟಿಗೆ ಫಾದರ್ ಅಂತ ಹೇಳ್ತಾರೆ. ಆದರೆ ಹೆವನ್ಲಿ ಗಾಡ್ ಫಾದರ್ ಅಂತ ಯಾವತ್ತೂ ಹೇಳೋದಿಲ್ಲ. ಹೆವನನ್ನು ಸ್ಥಾಪನೆ ಮಾಡುವಂಥದ್ದು ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಹೆವನ್ ಅದು ವರ್ಲ್ಡೇ ಆಯ್ತಲ್ವಾ ಅಂತಾರೆ ಬಾಬಾ. ಅಂದರೆ ಪರಮಾತ್ಮ ತಂದೆ ಧರ್ಮ ಸ್ಥಾಪನೆಯಲ್ಲ, ಇಡೀ ವಿಶ್ವದ ಸ್ಥಾಪಕರಾಗಿದ್ದಾರೆ. ಬಾಬಾ ಸ್ಥಾಪನೆ ಮಾಡಿರುವಂಥ ಜಗತ್ತಿನಲ್ಲಿ ಒಂದೇ ಧರ್ಮ, ಒಂದೇ ರಾಜ್ಯ ಅಷ್ಟೇ ಅಲ್ಲ, ತತ್ವಗಳು ಕೂಡ ಏನಾಗಿರ್ತವೆ, ಪರಿವರ್ತನೆ ಆಗಿರ್ತವೆ. ಅದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಹೆವನ್ಲಿ ಗಾಡ್ ಫಾದರ್ ಅಂತ ಹೇಳಾಗತ್ತೆ. दूसरा, गॉड इज़ ट्रुथ कहते हैं, तो ट्रुथ क्या चीज़ है, किसमें ट्रुथ है, यह भी समझने की बात है. ಎರಡನೇ ಮಾತಾಗಿದೆ, ಪರಮಾತ್ಮನನ್ನು ಸತ್ಯ ಅಂತ ಕರೆಯಲಾಗ್ತದೆ. ಸತ್ಯ ಅಂದರೆ ಏನಾಗಿದೆ, ಯಾವುದರಲ್ಲಿ ಸತ್ಯ ಇದೆ, ಇದನ್ನು ಕೂಡ ತಿಳಿದುಕೊಳ್ಬೇಕಲ್ವಾ. ಕೈ ಸಮझते हैं कि जो सच बोलते हैं वही गॉड है. गॉड कोई और चीज़ नहीं है, बस सच बोलना चाहिए. ಕೆಲವರು ತಿಳ್ಕೊಂಡಿದ್ದಾರೆ ಸತ್ಯವನ್ನು ಹೇಳುವವರೇ ಪರಮಾತ್ಮ ಅಂತ. ಪರಮಾತ್ಮ ಅಂದರೆ ಬೇರೆ ಇನ್ನೇನೂ ಅಲ್ಲ, ಸತ್ಯವನ್ನು ಹೇಳುವಂಥದ್ದು ಮಾತ್ರ ಅಂತ. ಅಂದರೆ ಸತ್ಯ ಹೇಳುವವರಿಗೆ ಪರಮಾತ್ಮ ಅಂತ ಹೇಳಲಾಗತ್ತೆ ಅಂತ ಹೇಳ್ತಾರೆ. ಪರಂತು ನಹಿ, गॉड इज़ ट्रुथ का मतलब ही है कि गॉड ने ही आकर के सभी बातों की सच्चाई बताई है. ಆದರೆ ಮನುಷ್ಯರು ತಿಳ್ಕೊಂಡ ಹಾಗೆ ಅಲ್ಲ. ಪರಮಾತ್ಮ ಅಂದರೆ ಸತ್ಯ. ಇದರ ಅರ್ಥ ಏನು ಅಂತಂದರೆ, ಪರಮಾತ್ಮ ಒಬ್ಬನೇ ಬಂದು ಎಲ್ಲ ಮಾತುಗಳ ಸತ್ಯವನ್ನು ತಿಳಿಸ್ಕೊಡ್ತಾನೆ. गॉड इज़ ट्रुथ माना, गॉड ही ट्रुथ बतलाने वाला है, उसमें ही सच्चाई है, तब तो उनको नॉलेजफुल कहते हैं. ಪರಮಾತ್ಮ ಅಂದರೆ ಸತ್ಯ. ಇದರ ಅರ್ಥ ಏನು ಅಂತಂದರೆ, ಪರಮಾತ್ಮನೊಬ್ಬನೇ ಸತ್ಯವನ್ನು ಹೇಳುವಾತ, ಅವನಲ್ಲಿಯೇ ನಿಜವಾದ ಸತ್ಯತೆ ಇದೆ. ಅದಕ್ಕೋಸ್ಕರನೇ ಪರಮಾತ್ಮನನ್ನು ನಾಲೆಜ್ಫುಲ್ ಅಂತ ಹೇಳಲಾಗುತ್ತೆ. ಓಷನ್ ಆಫ್ ನಾಲೆಜ್, ಓಷನ್ ಆಫ್ ಬ್ಲಿಸ್, ओशन ऑफ नॉलेज कहते हैं. गॉड नोज है, ईश्वर जानता है, तो ज़रूर विशेष कुछ जानने की बात है ना. वह कौन सी जानकारी है, यह नहीं कि इसमें चोरी की या गॉड नोज है. भले वह जानता सब कुछ है, परंतु उसकी महिमा जो है ना, वही इस पर है कि हमारी दुनिया जो नीचे गिरी है, वही ऊंचे कैसे चढ़े. इस चक्र की बातों को वो जानता है, इसलिए कहते हैं गॉड नोज. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪರಮಾತ್ಮನಲ್ಲಿ ಸತ್ಯತೆ ಇದೆ, ಸತ್ಯ ಜ್ಞಾನವನ್ನು ತಿಳಿಸಿಕೊಡುವಾತ. ಹಾಗಾಗಿ ಪರಮಾತ್ಮನನ್ನು ಜ್ಞಾನ ಸಾಗರ, ಆನಂದ ಸಾಗರ, ಎಲ್ಲವನ್ನು ತಿಳಿದಿರುವಾತ ಅಂತಲೂ ಹೇಳ್ತಾರೆ. ಅವಶ್ಯವಾಗಿ ಅವನು ವಿಶೇಷವಾಗಿರುವಂಥ ಮಾತನ್ನೇ ತಿಳಿದುಕೊಂಡಿದ್ದಾನೆ. ಹಾಗಾದರೆ ಯಾವ ಜ್ಞಾನವನ್ನು ಪರಮಾತ್ಮ ತಿಳಿದುಕೊಂಡಿದ್ದಾನೆ? ಈ ರೀತಿಯೆಲ್ಲ ಕಳ್ತನ ಮಾಡುವಂಥದ್ದನ್ನು ಕೂಡ ಪರಮಾತ್ಮ ಬಲ್ಲಿದ್ದಾನೆ ಅಥವಾ ತಿಳಿದುಕೊಂಡಿದ್ದಾನೆ ಅಂತಲ್ಲ, ಎಲ್ಲವನ್ನು ತಿಳಿದುಕೊಂಡಿದ್ದಾನೆ. ಇದರ ಅರ್ಥ ಅವರ ಮಹಿಮೆ ವಿಶೇಷವಾಗಿದೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನನ್ನ ಈ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆಯೋ, ಅಂದರೆ ಜಗತ್ತು ಯಾವಾಗ ಇಳಿಯುತ್ತೆ ಅಥವಾ ಯಾವಾಗ ಏರುತ್ತೆ, ಏರಿಳಿತದ ಸಂಪೂರ್ಣ ವಿಚಾರಗಳು ಕೂಡ ಪರಮಾತ್ಮ ತಿಳಿದುಕೊಂಡಿದ್ದಾರೆ. तो परमात्मा की महिमा उस तरीके से आते हैं जो मनुष्य से भिन्न है, क्योंकि उनका जानना सबसे भिन्न है. ಪರಮಾತ್ಮನ ಮಹಿಮೆ ಏನಿದೆಯೋ ಅದು ಅವರದೇ ಆದಂತಹ ವಿಧಿಯ ರೂಪದಲ್ಲಿದೆ. ಅಂದರೆ ಮನುಷ್ಯ ಏನು ತಿಳ್ಕೊಂಡಿದ್ದಾನೋ ಅದಕ್ಕಿಂತ ಭಿನ್ನವಾದ ವಿಷಯಗಳನ್ನು ಪರಮಾತ್ಮ ತಿಳಿದುಕೊಂಡಿರುವ ಕಾರಣ ಪರಮಾತ್ಮನ ಮಹಿಮೆ ವಿಶೇಷವಾಗಿದೆ. मनुष्य का जानना हद है, कहते भी है मनुष्य अल्पज्ञ है, और परमात्मा के लिए कहते हैं वो सर्वज्ञ है, जिसको अंग्रेजी में कहते हैं नॉलेजफुल, यानी सर्व का ज्ञाता अथवा जानने वाला. ಮನುಷ್ಯ ತಿಳಿದುಕೊಂಡಿರೋದೆಲ್ಲ ಹದ್ದಿನದಾಗಿದೆ, ಆದರೆ ಪರಮಾತ್ಮ ಏನಾಗಿದ್ದಾನೆ, ಸರ್ವಜ್ಞ ಆಗಿದ್ದಾನೆ. ಅದಕ್ಕೋಸ್ಕರನೇ ಮನುಷ್ಯರನ್ನು ಅಲ್ಪಜ್ಞ ಅಂತಲೂ ಪರಮಾತ್ಮನನ್ನು ಸರ್ವಜ್ಞ ಅಂತಲೂ ಕರೆಯಲಾಗ್ತದೆ.
ಅದಕ್ಕೆ ಇಂಗ್ಲೀಷ್ನಲ್ಲಿನೂ ಕೂಡ ಪರಮಾತ್ಮನಿಗೆ ಹೇಳಾಗುತ್ತೆ ನಾಲೆಜ್ಫುಲ್ ಅಂದರೆ ಅರ್ಥ ಸರ್ವಜ್ಞಾನವನ್ನು ಕೂಡ ಅರಿತಿರುವಾತ. तो जो सर्वज्ञ है वही ट्रुथ को जान सकता है. यथार्थ बातों की नॉलेज जिसके पास होगी ज़रूर वह सबको देगा ना. ಸರ್ವಜ್ಞ ಅಂತ ಯಾರಿಗೆ ಹೇಳಾಗುತ್ತೆ? ಅವಶ್ಯ ಸತ್ಯವನ್ನು ಅರಿತಿರುವಾತ, ತಿಳಿದಿರುವಾತನಿಗೆ. ಯಥಾರ್ಥ ಮಾತುಗಳನ್ನು ಪರಮಾತ್ಮ ತಂದೆ ತಿಳ್ಕೊಂಡಿದ್ದಾರೆ. ಅವಶ್ಯವಾಗಿ ತಿಳಿದಿರುವುದನ್ನು ಅನ್ಯರಿಗೂ ಸಹ ಪರಮಾತ್ಮ ಕೊಡ್ತಾ ಇದ್ದಾನೆ. अगर खुद जाने दूसरों को न दे तो उससे हमें क्या फ़ायदा. जानने दो परंतु नहीं, उसकी जानकारी से हमें कोई फ़ायदा मिला तब तो हम उसकी क्वालिफ़िकेशन्स गाते हैं. ಪರಮಾತ್ಮನನ್ನು ಸುಮ್ಮನೆ ಗಾಯನ ಮಾಡಲಿಲ್ಲ. ಈಗ ಯಾರ ಹತ್ರ ಆದರೂ ಒಂದು ವಿಶೇಷ ನಾಲೆಜ್ ಇದೆ ಅಂದರೆ ಅವ್ರ ಹತ್ರ ಕೇವಲ ಇದ್ದರೆ ಸಾಲದು. ಯಾವುದನ್ನು ತಾವು ತಿಳಿದಿದ್ದಾರೋ ಅದನ್ನು ಅನ್ಯರಿಗೂ ಕೊಟ್ಟಾಗ ಮಾತ್ರ ಅನ್ಯರಿಗೆ ಫಾಯ್ದಾ ಆಗುತ್ತೆ. ಆಗ ಮಾತ್ರ ಅವರ ಕ್ವಾಲಿಫಿಕೇಷನ್ಸ್ಗಳನ್ನು ಏನು ಮಾಡಲಾಗ್ತದೆ? ಗಾಯನ ಮಾಡಲಾಗ್ತದೆ. ಆಮೇಲೆ ಅವ್ರ ಹಿಂದೆಯೂ ಕೂಡ ಆವಾಗಲೇ ಅವರು ಬರಲಿಕ್ಕೆ ಸಾಧ್ಯ. ಕಭಿ ಕುಚ್ ಭಿ ಹೋತಾ ಹೈ ತೋ कहते हैं हे भगवान अब तू यह कर, खैर कर, रहम कर, मेरा दुख दूर कर. तो हम उससे मांगते हैं ना, उससे कुछ संबंध है ना, इसलिए उस तरीके से याद करते हैं जैसे उसने हमारे पर कोई एहसान किया है. ಯಾರ ಹತ್ರ ಆದರೂ ಏನಾದರೂ ಇದೆ ಅಂದರೆ ಮಾತ್ರ ನಾವು ಅವ್ರ ಹಿಂದೆ ಬೀಳ್ತೇವೆ. ಈಗ ಏನೇ ಆದರೂ ಕೂಡ ಪರಮಾತ್ಮನಿಗೆ ಹೇಳ್ತೀವಲ್ವ, ಹೇ ಭಗವಂತ ನೀನೇ ಎಲ್ಲವನ್ನ ಮಾಡಪ್ಪ, ದಯೆ ತೋರಪ್ಪ, ನನ್ನನ್ನು ದುಃಖದಿಂದ ದೂರ ಮಾಡಪ್ಪ ಅಂತ ಹೇಳ್ತೇವೆ, ಬೇಡ್ತೇವೆ ಅಂದರೆ ಅರ್ಥ ಅವಶ್ಯವಾಗಿ ಅವರೊಂದಿಗೆ ಒಂದು ಸಂಬಂಧ ಇದೆ. ಅದಕ್ಕೋಸ್ಕರನೇ ನಾವು ಅವರನ್ನು ಏನು ಮಾಡ್ತೇವೆ? ನೆನಪು ಕೂಡ ಮಾಡ್ತೇವೆ. ಅವಶ್ಯ ಅವರು ನಮ್ಮ ಮೇಲೆ ದಯೆ ತೋರಿದ್ದಾರೆ, ಉಪಕಾರ ಮಾಡಿದ್ದಾರೆ ಅಂತಲೇ ಅರ್ಥ ತಾನೆ. ಅಗರ್ ಕಭಿ ಕಿಯಾ ಹಿ ನಹೀ ಹೈ तो हम क्यों उसके लिए माथाकूटी करते हैं. जब कोई मुसीबत के समय मदद करते हैं तो दिल में आता है कि इसने बड़ी मुसीबत के समय मुझे हेल्प की थी, समय पर मेरी रक्षा की थी, तो उसके प्रति दिल में प्रेम रहता है. ಯಾರಾದರೂ ನಮಗೆ ಸಹಯೋಗ ಮಾಡಿದ್ದಾರೆ ಅಂದರೆ ನಾವು ಸದಾ ಅವ್ರ ಜೊತೆಗಿರ್ತೇವೆ ಮತ್ತು ಅವರನ್ನು ಸ್ಮರಿಸ್ಕೊಳ್ತೇವೆ. ಎಂಥ ಕಷ್ಟದ ಸಮಯದಲ್ಲಿ ಇವರು ನಮಗೇನು ಮಾಡಿದ್ದಾರೆ? ಸಹಾಯ ಮಾಡಿದ್ದಾರೆ ಅಂತ ಮನಸ್ಸಲ್ಲಿನೂ ಕೂಡ ಆ ಸ್ಮೃತಿ ಇರುತ್ತೆ ತಾನೇ. ಸಮಯಕ್ಕೆ ಸರಿಯಾಗಿ ಯಾರು ಸಹಯೋಗವನ್ನು ಕೊಟ್ಟಿದ್ದಾರೋ ಅವ್ರ ಮೇಲೆ ನಮಗೆ ತುಂಬಾ ಸ್ನೇಹ ಪ್ರೀತಿ ಇರುತ್ತೆ. तो परमात्मा के प्रति भी ऐसा ही प्रेम आता है कि उसने हमारे समय पर मदद की है, परंतु ऐसे नहीं कि कभी कोई मनुष्य अच्छा हो गया तो कहे कि ये भगवान ने किया. बस भगवान ऐसा ही करता है, लेकिन उसका बड़ा काम है, वर्ल्ड का काम है, दुनिया के संबंध की बात है. ನೋಡಿ ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮನ ಪ್ರತಿಯಾಗಿಯೂ ಕೂಡ ನಮಗೆ ಇಷ್ಟೊಂದು ಪ್ರೀತಿ ಯಾಕಿದೆ? ಯಾಕೆ ಅಂದರೆ ಅವಶ್ಯ ಸಮಯಕ್ಕೆ ಸರಿಯಾಗಿ ಭಗವಂತನಿಂದಲೂ ಕೂಡ ನಮಗೇನಾಗ್ತಾ ಇದೆ? ಸಹಯೋಗ ಸಿಗ್ತಾ ಇದೆ. ಈ ರೀತಿಯಲ್ಲ, ಯಾವುದೇ ಮನುಷ್ಯ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿದ ಅಂದರೆ ಅರ್ಥ ಇದನ್ನು ಭಗವಂತನೇ ಮಾಡಿದ ಅಂತಲ್ಲ. ಆ್ಯಕ್ಚುಲಿ ಭಗವಂತನಿಗೋಸ್ಕರ ಒಂದು ದೊಡ್ಡ ಕೆಲಸನೇ ಇದೆ. ಯಾವ ಕೆಲಸ ಇದೆ? ಪ್ರಪಂಚದ ಕೆಲಸ ಇದೆ. ಜಗತ್ತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಪರಮಾತ್ಮನ ಕಾರ್ಯ ನಡೀತಾ ಇದೆ. ಬಾಕಿ ಐಸೆ ನಹಿ ಕಿ ಕಿಸಿ ಕೋ ಥೋಡಾ ಪೈಸಾ ಮಿಲ್ ಗಯಾ ಯಹ ಭಗವಾನ್ ने किया, यह तो हम भी अच्छे कर्म करते हैं तो उस कर्म का फल मिलता है. अच्छे बुरे कर्म का हिसाब तो चलता है ना, उसका भी हम पाते रहते हैं. लेकिन परमात्मा ने आकर के जो कर्म सिखाया है उसका जो फल है वो अलग ही है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿಬಿಟ್ರೆ ಇದು ಭಗವಂತನೇ ಮಾಡಿಸಿದ ಅಂತಲ್ಲ, ಪರಮಾತ್ಮನದೊಂದು ದೊಡ್ಡದಾಗಿರುವಂಥ ಕಾರ್ಯ ಇದೆ, ಅದು ಜಗತ್ ಪರಿವರ್ತನೆಯ ಕಾರ್ಯ. ಬಾಕಿ ಈ ರೀತಿ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾರಿಗಾದರೂ ಸ್ವಲ್ಪ ದುಡ್ಡು ಸಿಕ್ತು ಅಂತಂದರೆ ಇದನ್ನು ಭಗವಂತನೇ ಮಾಡಿದ, ಪರಮಾತ್ಮನೇ ಕೊಟ್ಟ ಅಂತಲ್ಲ. ಬದಲಾಗಿ ನೀವು ಈ ರೀತಿ ತಿಳ್ಕೊಳ್ಳಿ, ನಾವೇನು ಒಳ್ಳೆಯ ಕರ್ಮವನ್ನು ಮಾಡಿದ್ವೋ ಅದರ ಫಲ ನಮಗೆ ಸಿಗ್ತಾ ಇದೆ ಅಂತ. ಒಳ್ಳೆಯ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು, ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇದೆ, ಹಿಸಾಬ್ ಕಿತಾಬ್ ಇದೆ ಅಂತಾರೆ ಬಾಬಾ. ಅದರ ಒಂದು ಭೋಗವನ್ನು ಕೂಡ ನೀವೇ ಭೋಗಿಸ್ಬೇಕಾಗ್ತದೆ. ಆದರೆ ಪರಮಾತ್ಮ ಬಂದೇನು ಮಾಡ್ತಾನೆ?
ಪರಮಾತ್ಮ ಬಂದು ಯಾವ ಜ್ಞಾನ ಮತ್ತು ಯಾವ ಕರ್ಮವನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೋ ಅದರ ಫಲ ಏನಿದೆಯೋ ಅದುವೇ ಭಿನ್ನವಾಗಿದೆ. ಅಲ್ಪಕಾಲ का सुख तो बुद्धि के आधार पर भी मिलता है. ಅಲ್ಪಕಾಲದ ಸುಖ ಏನಿದೆಯಲ್ಲ ಅದು ನಮ್ಮ ಬುದ್ಧಿಯ ಆಧಾರದಿಂದಲೂ ಕೂಡ ಸಿಗುತ್ತೆ. ಪರಂತು उसने जो नॉलेज दी है उससे हम सदा सुख पाते हैं. तो परमात्मा का काम भिन्न हो गया ना, इसलिए कहते हैं कि मैं ही आकर के कर्म की जो यथार्थ नॉलेज है वो सिखाता हूँ, जिसको कहा है कि कर्म योग श्रेष्ठ है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಲ್ಪಕಾಲದ ಸುಖ ಬುದ್ಧಿಯ ಆಧಾರದಿಂದಲೂ ಕೂಡ ಸಿಗುತ್ತೆ. ಆದರೆ ಪರಮಾತ್ಮ ತಂದೆ ಏನು ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೋ ಇದರಿಂದ ನಾವು ಸದಾ ಸುಖವನ್ನು ಪಡಿತೇವೆ. ಹಾಗಾದರೆ ಪರಮಾತ್ಮನ ಕರ್ತವ್ಯ ಭಿನ್ನವಾಯಿತು ತಾನೆ. ಇದಕ್ಕೋಸ್ಕರನೇ ಹೇಳಲಾಗತ್ತೆ, ಪರಮಾತ್ಮ ತಂದೆ ಕಲಿಸಿಕೊಡುವಂಥ ಕರ್ಮ ಏನಾಗಿದೆ, ಯಥಾರ್ಥ ಕರ್ಮ. ಆ ಯಥಾರ್ಥ ಕರ್ಮ, ಯಥಾರ್ಥ ಜ್ಞಾನದಿಂದ ನಾವು ಕೂಡ ಏನು ಮಾಡ್ತೇವೆ, ಶ್ರೇಷ್ಠವಾಗಿರುವ ಫಲವನ್ನು ಪಡಿತೇವೆ. ಪರಮಾತ್ಮ ಕಲಿಸಿಕೊಡುವಂತಹ ಕರ್ಮ ಶ್ರೇಷ್ಠ ಕರ್ಮ, ಕರ್ಮಯೋಗ ಶ್ರೇಷ್ಠ ಅಂತಲೂ ಹೇಳಲಾಗ್ತದೆ. ಇಸ್ಮೇ ಕರ್ಮಕ್ಕೋ ಗೃಹಸ್ಥಕ್ಕೋ ಚೋಡ್ನೆ ಕಿ ಬಾತ್ ನಹೀ ಹೈ. ಇದರಲ್ಲಿ ಕೆಲಸನೂ ಬಿಡೋ ಅವಶ್ಯಕತೆ ಇಲ್ಲ, ಹಾಗೆ ಮನೆ ಪರಿವಾರ ಕುಟುಂಬವನ್ನು ಬಿಡುವಂಥ ಮಾತಿಲ್ಲ. ಸಿರ್ಫ್ ತುಮ್ ಅಪ್ನೆ ಕರ್ಮೋं को पवित्र कैसे बनाओ उसकी ನಾಲೆಜ್ ಮೈ ಬದಲಾತಾ ಹೂँ. ಕೇವಲ ನಿಮ್ಮ ಕರ್ಮವನ್ನು ಹೇಗೆ ಪವಿತ್ರ ಮಾಡಿಕೊಳ್ಬೇಕು ಅಥವಾ ಶ್ರೇಷ್ಠ ಮಾಡಿಕೊಳ್ಬೇಕು ಈ ಜ್ಞಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. तो कर्म को पवित्र बनाना है, कर्म छोड़ना नहीं है. कर्म तो अनादि चीज़ है, यह कर्म क्षेत्र भी अनादि है. ಹಾಗಾದರೆ ಮಕ್ಕಳೇ, ನೀವು ಇದನ್ನು ತಿಳ್ಕೊಳ್ಬೇಕು. ನಿಮ್ಮ ಕರ್ಮವನ್ನು ಪವಿತ್ರ ಮಾಡಿಕೊಳ್ಳಿ, ಕರ್ಮವನ್ನು ಬಿಡೋ ಹಾಗಿಲ್ಲ. ಕರ್ಮ ಅನಾದಿ ವಸ್ತು ಆಗಿದೆ, ಹಾಗೆ ಈ ಕರ್ಮಕ್ಷೇತ್ರವು ಕೂಡ ಅನಾದಿಯಾಗಿದೆ ಅಂತಾರೆ ಬಾಬಾ. ಮನುಷ್ಯ ಹೈ ತೋ ಕರ್ಮ ಭಿ ಹೈ, ಪರಂತು ಉಸ್ कर्म को तुम श्रेष्ठ कैसे बनाओ वो आकर के सिखाता हूँ, जिससे फिर तुम्हारे कर्म का खाता अकर्म रहता है. ಮನುಷ್ಯ ಇದ್ದಾನೆ, ಇದರರ್ಥ ಕರ್ಮನೂ ಕೂಡ ಇದೆ ಅಂತ ತಿಳ್ಕೊಳ್ಳಿ. ಆದರೆ ಆ ಕರ್ಮವನ್ನು ನೀವು ಶ್ರೇಷ್ಠ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಬಂದು ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ. ಇದರಿಂದ ನೀವು ಮತ್ತೆ ನಿಮ್ಮ ಕರ್ಮಗಳ ಖಾತೆಯನ್ನು ಏನು ಮಾಡ್ಕೊಳ್ತೀರಾ, ಶ್ರೇಷ್ಠ ಮಾಡ್ಕೊಳ್ತೀರಾ ಮತ್ತು ಮುಂದೆ ಅಕರ್ಮವಾಗುತ್ತೆ. ಅಕರ್ಮ ಕಾ ಮತ್ಲಬ್ ಹೈ ಕೋಯಿ ಬೂರಾ ಖಾತಾ ನಹಿ ಬಂತಾ. ಅಕರ್ಮದ ಅರ್ಥನೇ ಆಗಿದೆ ಬೇರೆ ಇನ್ಯಾವ ಕರ್ಮಗಳು ಏನಾಗೋದಿಲ್ಲ, ಕೆಟ್ಟ ಕರ್ಮ ಆಗೋದಿಲ್ಲ ಅಥವಾ ಕೆಟ್ಟ ಖಾತೆನೂ ರಚಿಸೋದಿಲ್ಲ. बाबा कहते हैं, मैं इस छोटे से संगम युग में तुम्हारे देश, इस कार्पोरियल दुनिया में तुम्हारे लिए आया हूँ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನಾನು ಈ ಒಂದು ಚಿಕ್ಕದಾಗಿರುವಂಥ ಈ ಸಂಗಮ ಯುಗದಲ್ಲಿ, ಅದು ನಿಮ್ಮ ದೇಶದಲ್ಲಿ, ಈ ಸಾಕಾರಿ ಜಗತ್ತಿನಲ್ಲಿ ನಾನು ನಿಮಗಾಗಿ ಬಂದಿದ್ದೇನೆ ಅಂತಿದ್ದಾರೆ ಬಾಬಾ. तो कम से कम जितना टाइम है उतना टाइम तो कुछ हमारा ख्याल करो. बाबा के बने हो तो कम से कम इतना टाइम तो शुद्ध रहो. ಬಾಬಾ ಹೇಳ್ತಾರೆ, ನಾನು ನಿಮಗಾಗಿ ಬಂದಿದ್ದೇನೆ, ನಿಮ್ಮ ದೇಶದಲ್ಲಿ ಬಂದಿದ್ದೇನೆ ಅಂದರೆ ಅಟ್ಲೀಸ್ಟ್ ಕಡಿಮೆ ಅಂದರೂ ಕೂಡ ಸ್ವಲ್ಪ ಸಮಯನಾದರೂ ಕೂಡ ನಿಮ್ಮ ಯೋಚನೆಯಲ್ಲಿ ನೀವು ಇರಬೇಕಲ್ವ. ಬಾಬಾ ನಮಗಾಗಿ ಬಂದಿದ್ದಾರೆ, ಬಾಬನ ಮಗು ಆಗಿದ್ದೀರಾ. ಹಾಗಾದರೆ ಕಡಿಮೆ ಅಂದರೂ ಕೂಡ ಸ್ವಲ್ಪ ಸಮಯ, ಈ ಉಳಿದಿರುವಂಥ ಸ್ವಲ್ಪ ಸಮಯನಾದರೂ ಕೂಡ ನೀವೇನು ಮಾಡಬೇಕು, ಶುದ್ಧವಾಗಿರಬೇಕು ಅಂತಾರೆ ಬಾಬಾ. फिर तो तुम्हारी ऐसी प्रारब्ध बन जाएगी जो तुम्हें उस दुनिया में मेहनत नहीं करनी पड़ती. ಬಾಬಾ ಕಲಿಸ್ಕೊಟ್ಟಿರುವಂಥ ಶ್ರೇಷ್ಠ ಕರ್ಮದ ಪ್ರಾರಬ್ಧ ಇಂಥ ಸಿಗುತ್ತಲ್ವ ನಿಮಗೆ, ಮತ್ತು ನೀವು ಹೋಗುವಂಥ ಮುಂದಿನ ಜಗತ್ತಿನಲ್ಲಿ ಸ್ವಲ್ಪವೂ ಕೂಡ ಪರಿಶ್ರಮ ಪಡುವ ಅವಶ್ಯಕತೆಯೇ ಅಲ್ಲಿ ಇರೋದಿಲ್ಲ. अभी थोड़ी मेहनत की बात है, अभी तुम कैसे भी करके मर मिट करके भी पवित्र रहने की प्रतिज्ञा करो, अपनी दृढ़ता रखो. ಬಾಬಾ ಹೇಳ್ತಿದ್ದಾರೆ, ಸಿಕ್ಕಿರೋದೇ ಸ್ವಲ್ಪ ಸಮಯ, ಅಂದ್ಬಳಿಕ ಈ ಸ್ವಲ್ಪ ಸಮಯದಲ್ಲಿ ಹೇಗಾದರೂ ಮಾಡಿ ಸಂಪೂರ್ಣ ಪ್ರಯತ್ನ ಪಟ್ಟಾದರೂ ಕೂಡ ಪವಿತ್ರವಾಗಿರುವಂಥ ಪ್ರತಿಜ್ಞೆಯನ್ನು ನೀವು ಮಾಡಲೇಬೇಕು. ಇದನ್ನು ದೃಢತೆಯಿಂದ ಇಟ್ಕೊಳ್ಳಿ. ಅಪ್ನಿ ಧಾರಣಾ ಒಮ್ಮೆ ರಹನೆ ಕಾ ಪೂರಾ ಪ್ರಯತ್ನ ಕರೋ. ಬಾಬಾ ಏನೇನು ಹೇಳಿಟ್ಟಿದ್ದಾರೋ ನಮಗೆ, ನಾವು ನಮ್ಮದೇ ಆಗಿರುವಂಥ ಧಾರಣೆಯಲ್ಲಿರುವಂಥ ಪೂರ್ಣ ಪ್ರಯತ್ನವನ್ನು ಮಾಡಬೇಕು ಅಂತಾರೆ ಬಾಬಾ.
बाबा तुम्हें साफ साफ बतलाते हैं, तुम सिर्फ इतने थोड़े टाइम के लिए यह मेहनत करो, मैं तुम्हें और कोई मेहनत नहीं कराता हूँ। तुम्हें जितना मिलता है उसकी भेंट में कोई मेहनत ही नहीं है। ನೋಡಿ ಬಾಬಾ ನೇರವಾಗಿ ಹೇಳ್ತಾ ಇದ್ದಾರೆ ಏನಂತ, ನೀವು ಇಷ್ಟು ಸ್ವಲ್ಪ ಸಮಯದಲ್ಲಿ ಇದ್ದೀರಿ ಅಲ್ವಾ, ಇದನ್ನು ತುಂಬ ಚೆನ್ನಾಗಿ ಪರಿಶ್ರಮದಿಂದ ಸಫಲ ಮಾಡಿಕೊಳ್ಬೇಕು ಅಂತ. ನಾನು ನಿಮಗೆ ಬೇರೆ ಇನ್ಯಾವ ಕಷ್ಟನೂ ಕೊಡೋದಿಲ್ಲ ಅಂತಾರೆ ಬಾಬಾ. ನನ್ನಿಂದ ನಿಮಗೇನು ಸಿಗ್ತಾ ಇದೆಯಲ್ಲ ಫಲ ಭಾಗ್ಯ, ಅದನ್ನು ಗಮನಿಸಿದ್ದೆ ಆದರೆ ನೀವೀಗ ಮಾಡ್ತಿರೋದು ಯಾವುದು ಕಷ್ಟದ ಕೆಲಸ ಅಲ್ವೇ ಅಲ್ಲ, ಪರಿಶ್ರಮ ಅಂತೂ ಅಲ್ವೇ ಅಲ್ಲ ಅಂತಾರೆ ಬಾಬಾ. ऐसे नहीं सिर्फ कहते रहो कि मैं यह करूँगा वह करूँगा, दुनिया का क्या कहेगी, वो क्या कहेगा, अरे दुनिया क्या कहेगी, छोड़ दो ये सब. ಬಾಬಾ ಹೇಳ್ತಿದ್ದಾರೆ, ಬಾಯಲ್ಲಿ ಹೇಳಿಬಿಡೋದಲ್ಲ ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ, ಮತ್ತು ಜಗತ್ತೇನು ಅನ್ಬೋದು, ಅವ್ರೇನು ಅನ್ಬೋದು, ಇವ್ರೇನು ಅನ್ಬೋದು ಅಂತ. ಅವಾಗ ಬಾಬಾ ಹೇಳ್ತಿದ್ದಾರೆ, ಜಗತ್ತಿನ ಮಾತು ಬಿಟ್ಟು ಹಾಕಿಬಿಡಿ, ಜಗತ್ತು ಏನು ಹೇಳ್ತದೆ ಅನ್ನುವಂಥ ಮಾತನ್ನು ತೆಗೆದುಬಿಡಿ ಅಂತಾರೆ ಬಾಬಾ. ಅಭಿ ಯಹ ದುನಿಯಾ ಹಿ ಜಾನೆ ವಾಲಿ ಹೈ, ಯಾಕೆ ಅಂದರೆ ಈ ಜಗತ್ತೇ ಇನ್ನೇನು ಕೊನೆಯಾಗುವಂಥ ಸಮಯ ಬಂದಿದೆ. ಅಬ್ ತೋ ಮೌತ್ ಸಾಮನೆ ಖಡಾ ಹೈ, तुम इतना लंबा चौड़ा जो बनाकर बैठे हो ये सब वेस्टेज कर रहे हो. ಬಾಬಾ ಹೇಳ್ತಿದ್ದಾರೆ, ಜಗತ್ತಿನ ವಿಚಾರ ಬಿಟ್ಟು ಹಾಕಿಬಿಡಿ, ಯಾಕೆಂದರೆ ಈ ಜಗತ್ತೇ ಕೊನೆಯಾಗುವಂಥ ಸಮಯ ಬಂದಿದೆ. ಅಷ್ಟೇ ಅಲ್ಲ, ಸಾವು ಕೂಡ ಈಗ ಎದುರುಗಡೆ ನಿಂತಿದೆ ಅಂತಾರೆ ಬಾಬಾ. ಸುಮ್ಮನೆ ನೀವೀಗ ಏನೆಲ್ಲ ಉದ್ದಾಗಲ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ವ, ಇದೆಲ್ಲ ನೀವಿನ್ನೂ ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತಾರೆ ಬಾಬಾ. ಅಭಿ ಬಾಬಾ कहते हैं उस वेस्टेज को बचाओ, इस शरीर निर्वाह के लिए जितना चाहिए उतना भले करो, जितना तुम्हारा क्रिएशन के साथ हिसाब किताब है उतना करो, मैं कहाँ संभालूँगा. ನೋಡಿ ಬಾಬಾ ಇದನ್ನೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನೀವೇನೆಲ್ಲ ಮಾಡ್ತಾ ಬಂದಿದ್ದೀರೋ ವೇಸ್ಟೇಜು, ಅದನ್ನೆಲ್ಲ ಬಚಾವ್ ಮಾಡಿಕೊಳ್ಳ್ರಿ. ಶರೀರ ನಿರ್ವಹಣೆಗೋಸ್ಕರ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ. ಮತ್ತು ನೀವೇ ರಚನೆ ಮಾಡಿರುವಂಥ ಕ್ರಿಯೇಷನ್ಸ್ ಏನಿದಾವಲ್ಲ, ಅಂದರೆ ಮಕ್ಕಳಿರ್ಬೋದು ಇನ್ನೇನೆಲ್ಲ, ಅದೆಲ್ಲವನ್ನು ನಿಮ್ಮ ಲೆಕ್ಕಾಚಾರ ಅದನ್ನು ನೀವೇನು ಮಾಡಬೇಕು, ಸಂಭಾಲನೆ ಮಾಡಬೇಕು. ಅದನ್ನು ನಾನೆಲ್ಲಿ ಸಂಭಾಲನೆ ಮಾಡಲಿ, ಅದನ್ನು ನೀವೇ ಸಂಭಾಲನೆ ಮಾಡಿ ಅಂತಾರೆ ಬಾಬಾ. ಇಸೆ ತುಮಕೋ ಹಿ ಸಂಭಾಲನಾ ಹೈ, जो ज़रूरी है वो तो तुमको फ्री करता हूँ, लेकिन अभी यह जो एक्स्ट्रा रच रहे हो ना उसके लिए मना करता हूँ, क्योंकि अभी वो तो गिरना ही है, क्योंकि अपना फालतू समय क्यों गंवा रहे हो. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವೇನು ರಚನೆ ಮಾಡ್ಕೊಂಡು ಬಿಟ್ಟಾಗಿದೆಯಲ್ಲ ಅದನ್ನು ಸಂಭಾಲನೆ ಮಾಡಿ, ಅದು ನಿಮ್ಮ ಕರ್ತವ್ಯ. ಆದರೆ ಎಕ್ಸ್ಟ್ರಾ ಏನು ಮಾಡ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಏನಾಗಿದೆ, ವ್ಯರ್ಥ ಅಂತಾರೆ ಬಾಬಾ. ಯಾಕೆಂದರೆ ಇದೆಲ್ಲವೂ ಕೂಡ ಈಗ ಬಿದ್ದು ಹೋಗುವಂಥದ್ದು. ಸುಮ್ಮನೆ ಯಾಕೆ ನೀವು ನಮ್ಮ ಸಮಯ ಶಕ್ತಿಯನ್ನು ವ್ಯಯ ಮಾಡ್ಕೊಳ್ತೀರಾ. ಇನ್ ಫಾಲ್ತು ಕೆ झंझटों से ही तुम दुखी हुए हो, उन झंझटों से तुम कैसे छूटे वही तो तुम्हें बतलाता हूँ. ಈ ವ್ಯರ್ಥವಾಗಿರುವಂತಹ ಜಂಜಾಟದಿಂದ ನೀವೀಗ ಮುಕ್ತರಾಗಬೇಕು. ಆ್ಯಕ್ಚುಲಿ ನೀವು ಇದರಿಂದಲೇ ದುಃಖಿಗಳಾಗಿರೋದು. ಹೇಗೆ ಮುಕ್ತರಾಗಬೇಕು ಅನ್ನೋದನ್ನು ಹೇಳಲಿಕ್ಕೆ ನಾನು ಬಂದಿರೋದು ಅಂತಾರೆ ಬಾಬಾ. फिर भी बैठ करके अनेक बहाने लगाना ये कहाँ की रीति है. फिर बाबा भी कहते हैं कि देख लेना, अभी अगर मुझे सीधी अंगुली नहीं देते हो, हाथ नहीं देते हो, तो फिर मैं ऐसे नाक पकड़ के ले चलूँगा. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮತ್ತೆ ಮತ್ತೆ ನೆಪಗಳನ್ನು ಮಾಡೋದು ಅಂದರೆ ಅರ್ಥ ಇದು ಯಾವ ರೀತಿಯಾಗಿದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೋಡಿ ಮತ್ತೆ ನಾನು ಹೇಳಿದ ಮೇಲೂ ಕೂಡ ನನ್ನ ಮಾರ್ಗದಲ್ಲಿ ಬರಲಿಲ್ಲ ಅಥವಾ ನನಗೆ ಸಹಯೋಗವನ್ನು ಕೊಡಲಿಲ್ಲ ಅಂತಂದರೆ ನಾಳೆ ನಾನು ನಿಮ್ಮ ಮೂಗು ಹಿಡಿಬೇಕಾಗತ್ತೆ ಅಂತಾರೆ ಬಾಬಾ. ನಾಕ್ ಪಕಡೇಗಾ ತೋ ಫಿರ್ ದಮ್ ಗುಟೇಗಾ, फिर दुख होगा, सजाएं खानी पड़ेगी ना, इसलिए कहते हैं अभी हाथ में हाथ देकर सीधा चलने का टाइम आ गया है. ಬಾಬಾ ಹೇಳಿದ ಮಾರ್ಗದಲ್ಲಿ ನಡೆದಿಲ್ಲ ಅಂತಂದರೆ ಕೊನೆಗೆ ನಿಮ್ಮ ಮೂಗು ನನ್ನ ಕೈಯಲ್ಲಿ ಇರ್ತದೆ ಅಂತಾರೆ ಬಾಬಾ. ಯಾವಾಗ ಮೂಗು ಹಿಡಿತಾರೋ ಆವಾಗ ಉಸಿರುಗಟ್ಟುತ್ತೆ, ದುಃಖ ಆಗುತ್ತೆ, ಶಿಕ್ಷೆಗೂ ಗುರಿ ಆಗಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗಲೇ ಕೈಯಲ್ಲಿ ಕೈ ಇಟ್ಟುಕೊಂಡು ಸೀದಾ ನಡೆಯುವಂಥ ಸಮಯ ಬಂದಿದೆ, ಈಗ ನೀವು ಸೀದಾ ನಡೀರಿ ಅಂತಾರೆ. अगर सीधी तरह से नहीं चलेंगे तो फिर मेरे हाथ में तुम्हारा नाक भी तो आएगा,
फिर देख लेना, फिर उस समय कुछ भी नहीं हो सकेगा, न कुछ कर सकेगा। इसलिए बाबा कहते हैं बच्चे, अब तुम मेरे हो कर के, मेरे पास आ कर के, मेरी बातों को सुन कर के अगर फिर भी कुछ नहीं किया तो उनके लिए बहुत कड़ी सजाया है। इसलिए जिन विचारों को पता नहीं उसकी तो बात अलग है। ನೋಡಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗಲೇ ಸೀದಾ ಹೇಳ್ತಾ ಇದ್ದೇನೆ, ನೀವು ನನ್ನ ಮಕ್ಕಳು ಆದಮೇಲೆ ನನ್ನಂತೆ ನೀವು ನನ್ನ ಮಾರ್ಗದಲ್ಲಿ ನಡೀತಾ ಇರಬೇಕು. ಒಂದು ವೇಳೆ ನನ್ನ ಮಾರ್ಗದಲ್ಲಿ ನಡೀಲಿಲ್ಲ ಅಂತಂದರೆ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಮಗು ನನ್ನ ಕೈಯಲ್ಲಿ ಬರುತ್ತೆ. ಆವಾಗ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ನೀವು ನನ್ನ ಹತ್ರ ಬಂದು ನನ್ನ ಮಾತನ್ನು ಕೇಳದೆ ಆಮೇಲೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತಾರೆ. ಯಾಕೆ? ಲಾಸ್ಟಿಗೆ ತುಂಬ ಕಠೋರ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ತಂದೆ ಹೇಳಿರುವ ಮಾತಿಗನುಸಾರ ನಡೀಲಿಲ್ಲ ತಂದೆ ಮಗುವಾಗಿಯೂ ಕೂಡ, ಮತ್ತು ಎಲ್ಲ ಜ್ಞಾನವನ್ನು ಕೇಳಿ ತಿಳ್ಕೊಂಡು ಕೂಡ ತಂದೆ ಮಾರ್ಗದ ಅನುಸಾರ ನಡೀಲಿಲ್ಲ ಅಂದರೆ ತುಂಬ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ. ಹಾಗೆ ಏನೂ ಗೊತ್ತಿಲ್ಲದೆ ಇರುವಂಥವ್ರದ್ದು ಮಾತು ಬೇರೆ ಅಂತಾರೆ ಬಾಬಾ. बाकी जिन्हों को पता है, जो बैठ के सुन के फिर इन्हीं बातों में गफलत की तो उनकी तो खैर नहीं. जैसे 10 गुण फ़ायदा वैसे 10 गुण नुकसान होगा. ತಂದೆ ಜ್ಞಾನ ಗೊತ್ತಿಲ್ಲದೆ ಇರುವಂಥವ್ರ ವಿಚಾರನೇ ಬೇರೆ. ಆದರೆ ಯಾರು ತಂದೆಯನ್ನು ತಿಳಿದಿದ್ದೀರೋ, ಹಾಗೆ ತಂದೆ ಸಮ್ಮುಖದಲ್ಲಿ ಕುಳಿತು ಎಲ್ಲ ಜ್ಞಾನ ಕೇಳಿ ಮತ್ತು ಅದೇ ಮಾತಿನಲ್ಲೇ ಯಾರು ತಪ್ಪು ಮಾಡ್ತಿರಲ್ವ, ಮತ್ತು ಅಂಥವರಿಗೆ ಶಿಕ್ಷೆ ಇದ್ದದ್ದೇ ಅಲ್ವಾ. ಹೇಗೆ ತಂದೆ ಮಾರ್ಗದಲ್ಲಿ ನಡೆದರೆ 10 ಪಟ್ಟು ಸುಖ ಅಥವಾ ಲಾಭ ಇದೆಯೋ, ಹಾಗೆ ತಪ್ಪು ಮಾಡಿದರೂ ಕೂಡ ಏನಿದೆ 10 ಪಟ್ಟು ಹಾನಿನೂ ಕೂಡ ಆಗುತ್ತೆ ಅಂತಾರೆ ಬಾಬಾ. तब कहते हैं अपने नुकसान को, घाटे को अच्छी तरह से समझो. अच्छी तरह से कुछ तो अपनी बुद्धि खोलो. ಅದಕ್ಕೋಸ್ಕರ ಮೊದಲೇ ಏನು ಲಾಭ ಏನು ಹಾನಿ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅಂತಾರೆ ಬಾಬಾ. ಸ್ವಲ್ಪನಾದರೂ ಚೆನ್ನಾಗಿ ನಿಮ್ಮ ಬುದ್ಧಿಯನ್ನು ತೆರೆದುಕೊಳ್ಳ್ರಿ. ಅಭಿ ಬಾಬಾ ಸೇ ಬುದ್ಧಿಯೋಗ ಲಗಾಯೆ ತೋ ತಾಕತ್ ಮಿಲೇಗಿ. ತೋ ಇನ್ ಸಭಿ ಬಾತೋಂ ಕೋ ಸಮझो, ಭೂಲೋ ಮತ್. ಮತ್ತು ಸರಿಯಾಗಿ ನಿಮ್ಮ ಬುದ್ಧಿಯೋಗವನ್ನು ತಂದೆ ಜೊತೆಗೆ ಜೋಡಿಸ್ಕೊಳ್ರಿ. ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ತಿಳ್ಕೊಳ್ರಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. अभी यह जो समय चल रहा है इसे पहचानो. ज़रा आंखें खोलो, बुद्धि खोलो और समय का पूरा फ़ायदा लो. ಈಗ ಏನು ಸಮಯ ನಡೀತಾ ಇದೆಯೋ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ತೆರೀರಿ, ಬುದ್ಧಿಯನ್ನು ತೆರೀರಿ, ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. अपनी पूरी तकदीर जगाओ. कहते भी हैं जैसा संग वैसा रंग होता है. इसलिए जिसमें अभी यह धारणा पूरी नहीं होगी तो माया के संग का रंग लग जाएगा. तब तो कहते हैं ना, हियर नो इविल, सी नो इविल, ಟಾಕ್ ನೋ ಇವಿಲ್. ತಮ್ಮ ಅದೃಷ್ಟದ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಇರಲಿ. ಬಾಬಾ ತಿಳಿಸ್ತಿದ್ದಾರೆ, ಅದೃಷ್ಟವನ್ನು ಸಂಪೂರ್ಣವಾಗಿ ಜಾಗೃತ ಮಾಡಿಕೊಳ್ಳಿ. ಹೇಳಾಗತ್ತಲ್ವ, ಎಂತಹ ಸಂಘವು ಅಂತಹ ರಂಗು. ಅದಕ್ಕೋಸ್ಕರ ಈಗ ಯಾರಲ್ಲಿ ಸಂಪೂರ್ಣ ಧಾರಣೆ ಪೂರ್ತಿ ಆಗಿರೋದಿಲ್ಲ ನೋಡಿ, ಅಂಥವ್ರಿಗೆ ಮಾಯೆಯ ಸಂಘದ ರಂಗ ಏನಾಗುತ್ತೆ, ಬೇಗನೆ ತಾಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳಾಗುತ್ತೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಹಾಗೂ ಕೆಟ್ಟದ್ದನ್ನು ಮಾತಾಡಬೇಡಿ ಅಂತ. ಕೈ ಐಸೆ ಇವಿಲ್ಸ್ ಹೈ ಜೋ ಯಹಾ ಭಿ ಕೈಯೋ ಕೋ ಛೋಡ್ತೆ ನಹಿ, ಫಿರ್ ಏಕ್ ದೋ ಕೆ ಸಂಗ ದೋಷ್ ಮೇ ಆ ಜಾತಾ ಹೈ. ಕೆಲವರು ಇಂಥ ಕೆಟ್ಟವರು ಇದ್ದಾರೆ ಅಲ್ವಾ, ಎಂಥವ್ರನ್ನೂ ಬಿಡಲ್ಲ ಅಂತ. ಅದಕ್ಕೋಸ್ಕರ ಬಾಬಾರವರು ಬಾರಿಗೂ ಹೇಳ್ತಾ ಇರ್ತಾರೆ, ಸಂಘ ದೋಷದಲ್ಲಿ ಬರಬೇಡಿ, ತುಂಬ ಸಂಭಾಳಿಸ್ಕೊಂಡಿರಿ ಅಂತ. तो कहते हैं ऐसे संग दोष से बचे रहो. ऐसे मत समझो कि संग दोष बाहर है, यहाँ नहीं, यहाँ भी वह घूमते रहते हैं. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ತಪ್ಪು ತಿಳ್ಕೊಬೇಡಿ. ಮತ್ತು ಸಂಘ ದೋಷ ಅಂದರೆ ಎಲ್ಲೋ ಹೊರಗಡೆ ಇರ್ತಾರೆ ಅಂತಲ್ಲ, ಇಲ್ಲಿ ಇರೋದಿಲ್ಲ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ, ಇಲ್ಲೇನೂ ಕೂಡ ಅಡ್ಡಾಡ್ತಿರ್ತಾರೆ. क्योंकि उनका राज्य है ना, इसलिए बाप कहते हैं अच्छी तरह से कवच पहन कर रहो. ನೀವೆಲ್ಲಿ ಹೋದರೂ ಕೂಡ ಇದು ಮಾಯಾ ರಾವಣನ ರಾಜ್ಯ. ಹಾಗಾಗಿ ಇಲ್ಲಿಯೂ ಕೂಡ ಏನಿದ್ದೇ ಇರುತ್ತೆ, ಅಂತಹ ಪ್ರಭಾವ ಇದ್ದೇ ಇರುತ್ತೆ, ಅಂತಹ
ಕೆಟ್ಟ ಆತ್ಮಗಳು ಕೂಡ ಓಡಾಡ್ಕೊಂಡಿರ್ತವೆ ಅಂತಾರೆ ಬಾಬಾ. ಹಾಗಾಗಿ ಬಹಳನೇ ನೀವು ಎಚ್ಚರವಾಗಿರಬೇಕು. ಮತ್ತು ಕವಚವನ್ನು ಹಾಕ್ಕೊಂಡು ಇಟ್ಕೊಳ್ಳಿ ಅಂತಾರೆ. ಕವಚ ಹೋಗಾ ತೋ ಉಸ್ಕಿ ಗೋಲಿ ಲಗೇಗಿ ನಹಿ. ಕವಚವನ್ನು ಹಾಕ್ಕೊಂಡು ಇಟ್ಕೊಂಡ್ರೆ ಅವರದ್ದು ಯಾವುದೇ ರೀತಿಯಾದಂತಹ ಇಫೆಕ್ಟ್ ನಿಮಗೆ ತಾಗಲ್ಲ ಅಂತಾರೆ. ಕವಚ ಅಂದರೆ ಯಾವುದು? ಯೋಗ ಕಾ ಹಿ ಕವಚ ಹೇ, ಜ್ಞಾನ ಕಿ ತಲ್ವಾರ್ ಹೇ. ಯೋಗ ಅಂದ್ರೇ ಕವಚ ಅಂತಾರೆ ಬಾಬಾ, ಜ್ಞಾನ ಅಂತಂದ್ರೇ ತಲ್ವಾರಾಗಿದೆ. तो इन सभी अस्त्र शस्त्रों को अपने पास अच्छी तरह से संभाल के रखो. ಈ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಏನು ಮಾಡಬೇಕು? ತುಂಬ ಚೆನ್ನಾಗಿ ಸಂಭಾಳಿಸ್ಕೊಂಡು ಇಟ್ಕೊಳ್ಳಿ ಅಂತಾರೆ ಬಾಬಾ. कहते भी हैं जो करता है वो पाता है. यह तो ಭವಿಷ್ಯ ಪ್ರಾರಬ್ಧ बनाने की बातें है. ಇದನ್ನು ಹೇಳಲಾಗುತ್ತೆ, ಏನು ಮಾಡ್ತಿರೋ ಅದನ್ನೇ ಪಡ್ಕೊಳ್ತೀರಾ. ಇದು ಭವಿಷ್ಯ ಪ್ರಾರಬ್ಧವನ್ನು ರೂಪಿಸಿಕೊಳ್ಳುವಂಥ ಮಾತಾಗಿದೆ. यहाँ तो प्रारब्ध नहीं भोगना है ना, यहाँ तो कोई गुरु बन करके नहीं बैठना है. ಇಲ್ಲಿಯೇ ನೀವು ಪ್ರಾರಬ್ಧವನ್ನು ಈಗ ಭೋಗಿಸೋದಲ್ಲ, ಮತ್ತು ಇಲ್ಲಿ ನೀವು ಗುರುಗಳಾಗಿ ಕೂತ್ಕೊಳ್ಳುವಂಥ ಮಾತು ಇಲ್ಲ. इसमें कोई मिसअंडरस्टैंडिंग न करे, इसलिए ये सब समझाया जाता है. ಇಲ್ಲಿ ಯಾವುದೇ ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹಾಗಾಗಿ ನಿಮ್ಗೆ ಇದೆಲ್ಲ ವಿಚಾರವನ್ನು ತಿಳಿಸ್ಕೊಡ್ಲಾಗ್ತದೆ. तो ये सब बातें ध्यान में रख करके अपने को ಸೇಫ್ ರಖನಾ. ಬಾಬಾ ತಿಳಿಸ್ತಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಳಿ ಹಾಗೂ ನಿಮ್ಮನ್ನು ಸೇಫಾಗಿ ಇಟ್ಕೊಳ್ಳಿ. यहाँ कोई खर्चे आदि की बात ही नहीं. अभी यह सब खर्चे दूसरों के कल्याणार्थ ही ಯೂಸ್ करना है. ಇಲ್ಲಿ ಆ ರೀತಿಯಾಗಿ ಖರ್ಚಿನ ಮಾತಂತೂ ಇಲ್ಲ. ಒಂದು ವೇಳೆ ನೀವಿಲ್ಲಿ ಖರ್ಚು ಮಾಡ್ತಾ ಇದ್ದೀರಂದ್ರೂ ಕೂಡ ಇದು ಅನ್ಯ ಆತ್ಮಗಳ ಕಲ್ಯಾಣಾರ್ಥವಾಗಿಯೇ ಇದೆ. एक एक पाई भी सब इसी कार्य में लगाना है. ಒಂದೊಂದು ಪೈಸಾನೂ ಕೂಡ ಏನು ಮಾಡಬೇಕು? ಇದೇ ಕಾರ್ಯದಲ್ಲಿ ನೀವು ತೊಡಗಿಸ್ಬೇಕು ಅಂತಾರೆ ಬಾಬಾ. ऐसे बाप दादा का और माँ के मीठे मीठे बहुत अच्छे खबरदार रहने वाले बच्चों के प्रति याद प्यार और गुड मॉर्निंग अच्छा. ಬಾಬಾ ಹೇಳ್ತಾ ಇದ್ದಾರೆ, ಒಳ್ಳೆಯದು. ಈ ರೀತಿ ಬಾಪ್ ದಾದಾ ಹಾಗೂ ತಾಯಿಯ ಮಧುರವಾಗಿರುವಂತಹ ಬಹಳ ಒಳ್ಳೆಯ ಮಕ್ಕಳಿಗೆ ಹಾಗೂ ಸದಾ ಜಾಗೃತರಾಗಿರುವಂತಹ ಮಕ್ಕಳ ಪ್ರತಿಯಾಗಿ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್, ಒಳ್ಳೆಯದು. ಪ್ರಶ್ನೆ ಇದೆ, ಮಮ್ಮ ಹಮ್ ಚಲ್ತೆ ಫಿರ್ತೆ ಯೋಗ ಕಿ ಊಂಚಿ ಅವಸ್ಥಾ ಮೇ ಕೈಸೆ ಸ್ಥಿತ್ ಹೋ ಸಕ್ತೆ ಹೈ. ಪ್ರಶ್ನೆಯಾಗಿದೆ, ಮಮ್ಮ ನಾವು ನಡೆಯುತ್ತಾ ತಿರುಗಾಡುತ್ತಾ ಯೋಗದಲ್ಲಿ ಶ್ರೇಷ್ಠ ಅವಸ್ಥೆಯಲ್ಲಿ ಹೇಗೆ ಸ್ಥಿತರಾಗಲು ಸಾಧ್ಯ? ಉತ್ತರ, वास्तव में अपनी यह लाइफ नेचुरल योग की होनी चाहिए क्योंकि योग है निश्चय. ವಾಸ್ತವದಲ್ಲಿ ನಿಮ್ಮ ಈ ಜೀವನ ನ್ಯಾಚುರಲ್ ಯೋಗದ ಸ್ಥಿತಿಯಲ್ಲಿರಬೇಕು. ಯಾಕೆಂದರೆ ಯೋಗ ನಿಶ್ಚಯವಾಗಿದೆ. तो हर दम निश्चय को कायम रखकर प्रैक्टिकल वह स्वरूप बन जाना है. ಪ್ರತಿ ಕ್ಷಣವೂ ಕೂಡ ನಿಶ್ಚಯವನ್ನು ಸ್ಥಿರವಾಗಿಟ್ಕೊಂಡು ಖಾಯಮಾಗಿಟ್ಕೊಂಡು प्रैक्टिकल स्वरूपದ ಉಳ್ಳವರಾಗಬೇಕು. निश्चय रूप बनकर कर्मेंद्रियों से कर्म करो. बल स्थूल कर्मेंद्रिया कोई भी कार्य करती रहे मगर खुद को उसी सुख स्वरूप अवस्था में लवलीन रखना है. ನಿಶ್ಚಯ ರೂಪಿ ಉಳ್ಳವರಾಗಿ ಕರ್ಮೇಂದ್ರಿಯಗಳಿಂದ ಕರ್ಮವನ್ನು ಮಾಡ್ತಾ ಇರಿ. ಆದರೆ ಸ್ಥೂಲ ಕರ್ಮೇಂದ್ರಿಯಗಳಿಂದ ಯಾವುದೇ ಕರ್ಮವನ್ನು ಮಾಡ್ತಾ ಇದ್ದರೂ ಕೂಡ ತಾವು ಸ್ವತಃ ಸುಖ ಸ್ವರೂಪಿ ಅವಸ್ಥೆಯಲ್ಲಿ ಲವಲೀನರಾಗಿರಬೇಕು. ಅಪನಾ ಚೆಹರಾ ಸದಾ ಸುಖ ಸ್ವರೂಪ ರಮಣೀಕ ದಿಕ್ಕಾಯಿದೆ. ನಿಮ್ಮ ಚೆಹರೆ ಸದಾ ಸುಖ ಸ್ವರೂಪ ಹಾಗೂ ರಮಣೀಕವಾಗಿ ಕಾಣ್ತಾ ಇರಬೇಕು. ಕೋಯಿ ಭಿ ಅಶುದ್ಧ ಸಂಕಲ್ಪ ವಿಕಲ್ಪ ನ ರಹೆ. ಯಾವುದೇ ಅಶುದ್ಧ ಸಂಕಲ್ಪ ವಿಕಲ್ಪ ಇರಬಾರ್ದು. ईश्वरीय आनंद में आंतरिक मगन अवस्था में रहो तो फिर कोई भी अशुद्ध संकल्प विकल्प की उत्पत्ति नहीं होगी. ಈಶ್ವರೀಯ ಆನಂದದಲ್ಲಿ ಆಂತರಿಕ ಮಗ್ನಾವಸ್ಥೆಯಲ್ಲಿ ಇದ್ದುಬಿಡಿ. ಆಮೇಲೆ ಯಾವುದೇ ಅಶುದ್ಧ ಸಂಕಲ್ಪಗಳು ವಿಕಲ್ಪಗಳು ಉತ್ಪತ್ತಿಯೇ ಆಗೋದಿಲ್ಲ. शुद्ध प्योर धरनी में जो भी संकल्प उत्पन्न होगा वह लोक संग्रह प्रति ಅಥವಾ अपनी उन्नति ಪ್ರತಿ ಹೋಗ. ಶುದ್ಧ ಹಾಗೂ ಪ್ಯೂರ್ ಧರಣಿಯಲ್ಲಿ ಏನೆಲ್ಲ ಶ್ರೇಷ್ಠ ಸಂಕಲ್ಪಗಳು ಉತ್ಪತ್ತಿಯಾಗ್ತದೋ
ಅದು ಲೋಕ ಸಂಗ್ರಹದ ಪ್ರತಿಯಾಗಿ ಅಥವಾ ನಿಮ್ಮ ಉನ್ನತಿಯ ಪ್ರತಿಯಾಗಿಯೂ ಕೂಡ ಇರುತ್ತದೆ. यह अति मीठी सुंदर अवस्था है जो समय पर ಮದದ್ ಕರ್ತಿ ಹೈ. ಇದು ತುಂಬ ಮಧುರವಾಗಿರುವಂಥ ಸುಂದರ ಅವಸ್ಥೆಯಾಗಿರುತ್ತೆ. ಸಮಯಕ್ಕನುಗುಣವಾಗಿ ಇದು ನಿಮಗೆ ಸಹಯೋಗವನ್ನು ಕೂಡ ಕೊಡುತ್ತೆ. ಐಸೆ ಈಶ್ವರ್ಯ अलौकिक मीठी प्योर लाइफ बनाने का अब ही गोल्डन ಚಾನ್ಸ್ तुम्हें मिला हुआ है. ಈ ರೀತಿ ಈಶ್ವರ್ಯ ಅಲೌಕಿಕವಾಗಿರುವಂತಹ ಮಧುರ ಮತ್ತು ಪವಿತ್ರವಾಗಿರುವ ಸ್ವಚ್ಛವಾಗಿರುವಂಥ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಗೋಲ್ಡನ್ ಚಾನ್ಸ್ ಅವಕಾಶ ನಿಮಗೀಗ ಸಿಕ್ಕಿದೆ. ತೋ ಐಸಿ ಅವಸ್ಥಾ ಬನಾನೆ ಕೆ ಲಿಯೆ ಥೋಡಿ ಮೆಹನತ್ ಕರೋ. ಈ ರೀತಿ ಸುಂದರವಾಗಿರುವಂತಹ ಶ್ರೇಷ್ಠ ಅವಸ್ಥೆಯನ್ನು ರೂಪಿಸ್ಕೊಳ್ಳಿಕ್ಕೆ ಸ್ವಲ್ಪನಾದರೂ ನೀವೀಗ ಪರಿಶ್ರಮವನ್ನು ಪಡಬೇಕು. ಜಬ್ ಹಮ್ ಯೋಗ ಮೇ बैठते हैं तो अंदर में मंत्र पूजा जप आदि कुछ भी नहीं करते हैं. ಯಾವಾಗ ನಾವು ಯೋಗ ಮಾಡಲಿಕ್ಕೆ ಕೂತ್ಕೊಳ್ತೀವಲ್ವ, ಆಗ ಒಳಗಡೆ ಅಂದರೆ ಆಂತರ್ಯದಲ್ಲಿ ಯಾವುದೇ ಮಂತ್ರವಾಗಲಿ ಜಪವಾಗಲಿ ಪೂಜೆ ಆಗಲಿ ಇದ್ಯಾವುದನ್ನು ಮಾಡಲ್ಲ. ಜೈಸೆ ಭಕ್ತಿ ಮಾರ್ಗ ಮೇ कोई अंदर ही अंदर प्रार्थना करते हैं, माला जपते हैं, मूर्ति को सामने रख कर फूल चढ़ाते हैं. वो सब कुछ अंदर ही अंदर करते हैं जिसको मनसा पूजा कहेंगे. ಹೇಗೆ ನೋಡಿ, ಭಕ್ತಿ ಮಾರ್ಗದಲ್ಲಿ ಕೆಲವರು ಒಳಗೆ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಂದರೆ ಆಂತರಿಕವಾಗಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಮಾಲೆಯನ್ನು ಜಪ ಮಾಡ್ತಾರೆ. ಇನ್ನು ಮೂರ್ತಿಗಳ ಸಮ್ಮುಖದಲ್ಲಿ ಹೋಗಿ ಏನು ಮಾಡ್ತಾರೆ, ಹೂವನ್ನು ಅರ್ಪಿಸ್ತಾರೆ. ಅದೆಲ್ಲವೂ ಕೂಡ ಒಳಗೆ ಮಾಡ್ಕೊಳ್ತಾ ಇರ್ತಾರಲ್ಲ, ಅದಕ್ಕೇನಂತ ಹೇಳಾಗುತ್ತೆ ಅಂದರೆ मनसा पूजा. लेकिन हमारे योग में हम सिर्फ अपने स्वस्वरूप में स्थित होकर सुख स्वरूप बन जाते हैं. ಆದರೆ ನಾವು ಯೋಗದಲ್ಲಿ ಕೇವಲ ನಮ್ಮನ್ನು ನಾವು ಸುಖ ಸ್ವರೂಪ ಸ್ವಸ್ವರೂಪದಲ್ಲಿ ಸ್ಥಿತರಾಗಿಕೊಂಡು ಸುಖ ಸ್ವರೂಪಿಗಳಾಗ್ತೇವೆ. अपने मन सहित सभी कर्मेंद्रियों को कंट्रोल कर एकाग्रचित्त बनकर ಈಶ್ವರ್ಯ ಸುಖ ಸ್ವರೂಪ ಹೋ ಜಾತೆ ಹೈ. ನಾವು ಮನಸಹಿತವಾಗಿ ಎಲ್ಲ ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡು ಏಕಾಗ್ರಚಿತ್ತರಾಗಿ ಈಶ್ವರ್ಯ ಸುಖ ಸ್ವರೂಪಿಗಳಾಗ್ತೇವೆ. इसके लिए योग का टाइम पर्सनल और मुकर्रर है. ಅದಕ್ಕೋಸ್ಕರನೇ ನೋಡಿ, ಈ ರೀತಿ ಏಕಾಗ್ರಚಿತ್ತರಾಗಿ ಈಶ್ವರ್ಯ ಸುಖ ಸ್ವರೂಪಿಗಳಾಗೋದಕ್ಕೋಸ್ಕರನೇ ಯೋಗ ಮಾಡೋದಕ್ಕೋಸ್ಕರ ಅದರದ್ದೇ ಆದಂಥ ಸಮಯವನ್ನು ನಿಗದಿತ ಮಾಡಲಾಗಿದೆ. ಜಹಾ ಏಕ್ ಟೈಮ್ ಪರ್ ಬೈಟ್ಕರ್ ಅಭ್ಯಾಸ ಕರ್ತೆ ಹೈ. ಎಲ್ಲರೂ ಸೇರಿ ಒಂದು ಸಮಯ ಕುಳಿತು ಯೋಗ ಮಾಡುವಂತಹ ಅಭ್ಯಾಸವನ್ನು ಮಾಡಲಾಗ್ತದೆ. सिर्फ व्यक्त बातों से नाता तोड़कर अव्यक्त संबंध से नाता जोड़कर रखना है तो याद सहज हो जाएगा. ಕೇವಲ ಮಾಡಬೇಕಾಗಿರೋದಿಷ್ಟೇ, ವ್ಯಕ್ತ ಮಾತುಗಳಿಂದ ಸಂಬಂಧವನ್ನು ಕಡಿದುಹಾಕಿ ಅವ್ಯಕ್ತ ಸಂಬಂಧಗಳೊಂದಿಗೆ ಜೋಡಣೆ ಮಾಡಿಕೊಳ್ಳುವಂಥದ್ದು. ಆಗ ನೆನಪು ಕೂಡ ಏನಾಗ್ತದೆ, ಸಹಜವಾಗಿಬಿಡ್ತದೆ. ಅಚ್ಚಾ, ಓಂ ಶಾಂತಿ. वरदानवाಗಿದೆ. बाप दादा के साथ द्वारा माया को दूर से ही मूर्छित करने वाले माया जीत जगत जीत भव. ವರದಾನ: ಬಾಪ್ ದಾದಾರವರ ಜೊತೆತನದ ಮೂಲಕ ಮಾಯೆಯನ್ನು ದೂರದಿಂದಲೇ ಮೂರ್ಛಿತ ಮಾಡುವಂತಹ ಮಾಯಾಜೀತರು ಜಗಜ್ಜೀತರು ಆಗಿರಿ. ವರದಾನ: ಬಾಪ್ ದಾದಾರವರ ಜೊತೆತನದ ಮೂಲಕ ಮಾಯೆಯನ್ನು ದೂರದಿಂದಲೇ ಮೂರ್ಛಿತ ಮಾಡುವಂತಹ ಮಾಯಾಜೀತರು ಜಗಜ್ಜೀತರು ಆಗಿರಿ. ವಿಸ್ತಾರ: जैसे बाप के स्नेही बने हो ऐसे बाप को साथी बनाओ तो माया दूर से ही मूर्छित हो जाएगी. ಹೇಗೆ ತಂದೆಯನ್ನು ಸ್ನೇಹಿ ಮಾಡ್ಕೊಂಡಿದ್ದೀರೋ ಹಾಗೆ ತಂದೆಯನ್ನು ಜೊತೆಗಾರನನ್ನಾಗಿಯೂ ಮಾಡ್ಕೊಂಡ್ಬಿಡಿ. ಆಗ ಮಾಯೆ ದೂರದಿಂದಲೇ ಮೂರ್ಛಿತವಾಗಿಬಿಡ್ತದೆ. ಶುರು ಕಾ ಜೋ ವಾಯ್ದಾ ಹೈ, ತುಮಿ ಸೆ ಕಾವೋ, ತುಮಿ ಸೆ ಬೈಠೋ, ತುಮಿ ಸೆ ರೂಹ ರಿಹಾನ್ ಕರೋ. इसे वायदे प्रमाण सारी दिनचर्या में हर कार्य बाप के साथ करो.
ಪ್ರಾರಂಭದಲ್ಲಿ ಏನು ಬಾಬನಿಗೆ ಒಂದು ಮಾತು ಕೊಟ್ಟಿದ್ವಿ ನೋಡ್ರಿ, ನೆನಪಿದೆ ಅಲ್ವಾ? ನಿನ್ನೊಂದಿಗೆ ತಿನ್ನುವೆ, ನಿನ್ನೊಂದಿಗೆ ಕುಳಿತುಕೊಳ್ಳುವೆ, ನಿನ್ನೊಂದಿಗೆ ಮಾತನಾಡುವೆ. ಈ ಎಲ್ಲ ಮಾತುಗಳಿಗನುಸಾರವಾಗಿ ಸಂಪೂರ್ಣ ದಿನಚರ್ಯದಲ್ಲಿ ಪ್ರತಿ ಕರ್ಮವನ್ನು ಪರಮಾತ್ಮ ತಂದೆ ಜೊತೆಗೆ ಮಾಡಿ. ಆಗ ಮಾಯಾ ಡಿಸ್ಟರ್ಬ್ ಕರ್ ನಹಿ ಸಕ್ತಿ. ಯಾವ ಕಾರಣಕ್ಕೂ ಮಾಯ ಏನು ಮಾಡೋದಿಲ್ಲ, ಆಗ ಡಿಸ್ಟರ್ಬ್ ಮಾಡೋದಿಲ್ಲ. ಉಸ್ಕಾ ಡಿಸ್ಟ್ರಕ್ಷನ್ ಹೋ ಜಾಯೇಗಾ. ಅದು ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಕೊಡಲ್ಲ, ಬದಲಾಗಿ ಅದೇ ಏನಾಗಿಬಿಡ್ತದೆ, ಡಿಸ್ಟ್ರಕ್ಷನ್ ಆಗಿಬಿಡುತ್ತೆ. तो साथी को सदा साथ रखो, साथ की शक्ति से व मिलन में मगन रहने से माया जीत जगत जीत बन जाएंगे. ಪರಮಾತ್ಮ ತಂದೆ ನಮ್ಮ ಸತ್ಯ ಜೊತೆಗಾರನನ್ನು ಸದಾ ಜೊತೆಯಲ್ಲಿಟ್ಕೊಳ್ಳಿ. ಈ ಜೊತೆತನದ ಶಕ್ತಿಯಿಂದಲೇ ಅಥವಾ ಜೊತೆಗಾರನ ಮಿಲನದಲ್ಲಿ ಮಗ್ನರಾಗುವುದರಿಂದಲೇ ನಾವು ಮಾಯಾಜೀತರು ಮತ್ತು ಜಗಜ್ಜೀತರು ಆಗಿಬಿಡ್ತೇವೆ. ಸ್ಲೋಗನ್: अपनी ऊंची वृत्ति से ಪ್ರವೃತ್ತಿ की ಪರಿಸ್ಥಿತಿ को चेंज करो. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಚೇಂಜ್ ಮಾಡಿರಿ. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಕೂಡ ಪರಿವರ್ತನೆ ಮಾಡಿ. ಅವ್ಯಕ್ತ इशारा: सदा हर्षित रहने के लिए अपनी नेचर को सरल बना लो, सहनशील बनो. ಸದಾ ಹರ್ಷಿತರಾಗಿರುವುದಕ್ಕೋಸ್ಕರ ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಹಾಗೂ ಸಹನಶೀಲರಾಗಿ. ವಿವರಣೆ: ಅವ್ಯಕ್ತ स्थिति रूपी दर्पण को साफ और स्पष्ट करने के लिए सरलता, श्रेष्ठता और सहनशीलता, इन तीनों बातों पर ध्यान दो. ಅವ್ಯಕ್ತ ಸ್ಥಿತಿ ಎಂಬ ದರ್ಪಣವನ್ನು ಸದಾ ಸ್ವಚ್ಛ ಹಾಗೂ ಸ್ಪಷ್ಟವಾಗಿಟ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ 3 ಮಾತುಗಳ ಕಡೆ ಗಮನ ಕೊಡಬೇಕು. 1 ಸರಳತೆ, 2ನೇದು ಶ್ರೇಷ್ಠತೆ, 3ನೇದು ಸಹನಶೀಲತೆ. अगर तीनों में से एक भी बात की कमी है तो दर्पण पर भी कमी का दाग दिखाई पड़ेगा. ಒಂದು ವೇಳೆ ಈ 3ರಲ್ಲಿ ಯಾವುದಾದ್ರೂ ಒಂದು ಮಾತಿನ ಕೊರತೆ ಇದ್ದರೂ ಕೂಡ ದರ್ಪಣದಲ್ಲಿ ಏನಾಗಿಬಿಡ್ತದೆ, ಕೊರತೆಯ ಕಲೆ ಕಂಡುಬರ್ತಾ ಇರ್ತದೆ. इसलिए जो भी कार्य करते हो उसमें ಸಾಧಾರಣತಾ ದಿಕ್ಕಾಯಿ ನ ದೆ. ಅದಕ್ಕೋಸ್ಕರ ನೀವು ಏನೇ ಕಾರ್ಯ ಮಾಡಿ ಅದರಲ್ಲಿ ಯಾವ ಕಾರಣಕ್ಕೂ ಕೂಡ ನಿಮ್ಮ ಕರ್ಮದಲ್ಲಿ ಕಾರ್ಯದಲ್ಲಿ ಸಾಧಾರಣತೆ ಕಂಡುಬರಬಾರ್ದು. ಸಾಧಾರಣಪನ್ಕೋ ಶ್ರೇಷ್ಠತಾ ಮೇ ಬದಲಿ ಕರೋ. ಸಾಧಾರಣತೆಯನ್ನು ಶ್ರೇಷ್ಠತೆಯಲ್ಲಿ ಏನು ಮಾಡಿರಿ, ಬದಲಾವಣೆ ಮಾಡಿ. ಹರ್ ಕಾರ್ಯ ಮೇ ಸಹನಶೀಲತಾ और वाणी में सरलता को धारण करो, तब सर्विस में सफलता दिखाई देगी. ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಸಹನಶೀಲತೆ ಹಾಗೂ ವಾಣಿಯಲ್ಲಿ ಅಂದರೆ ಮಾತಿನಲ್ಲಿ ಸರಳತೆಯನ್ನು ಧಾರಣೆ ಮಾಡಿಕೊಳ್ಳಿ. ಆಗ ಸರ್ವಿಸ್ನಲ್ಲಿ ಸಫಲತೆ ಕಂಡುಬರುತ್ತದೆ. ಅಚ್ಚಾ. ಓಂ ಶಾಂತಿ.